ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಇಂಗ್ಲಿಷ್ನ 4ನೇ ಗದ್ಯಪಾಠ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್, ರಿಟನ್ ಬೈ ಚಾರ್ಲ್ಸ್ ಡಿಕನ್ಸ್. ಈ ಪಾಠವನ್ನು ನೋಡೋಣ. ಚಾರ್ಲ್ಸ್ ಡಿಕನ್ಸ್ 1812ರಿಂದ 1870, 1812 to 1870. The greatest Victorian novelist is known for his attacks on social evils like child labor and institutional cruelty. ಈ ಪ್ರಸಿದ್ಧ ಕಾದಂಬರಿಕಾರ ಚಾರ್ಲ್ಸ್ ಡಿಕನ್ಸ್ ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತಂದರೆ, ಈ ಸೋಷಿಯಲ್ ಎವಿಲ್ಸ್, ಈ ಸಾಮಾಜಿಕ ಅನಿಷ್ಟಗಳು, ಲೈಕ್ ಚೈಲ್ಡ್ ಲೇಬರ್, ಈ ಬಾಲ ಕಾರ್ಮಿಕ ಪದ್ಧತಿ, ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಕ್ರುಯಲಿಟಿ, ಈ ಸಂಸ್ಥೆಗಳಲ್ಲಿ ಒಂದು ಸಾಮಾಜಿಕ ಸಂಸ್ಥೆಗಳಲ್ಲಿ ನಡೆಯುವ ಕ್ರೌರ್ಯ ಪ್ರಚಲಿತವಾಗಿದ್ದವು. ಅವುಗಳ ವಿರುದ್ಧ ಈ ಚಾರ್ಲ್ಸ್ ಡಿಕನ್ಸ್ ಅವರು ಸಾಮಾಜಿಕ ಅನಿಷ್ಟ ಪದ್ಧತಿಗಳ ವಿರುದ್ಧ ತಮ್ಮ ಕಾದಂಬರಿಯಲ್ಲಿ ಬರೆದಿದ್ದಾರೆ. ಹಿಸ್ ಮೋಸ್ಟ್ ಪಾಪ್ಯುಲರ್ ವರ್ಕ್ಸ್ ಆರ್ ಡೇವಿಡ್ ಕಾಪರ್ಫೀಲ್ಡ್, ಎ ಟೇಲ್ ಆಫ್ 2 cities ಆ್ಯಂಡ್ ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್. ದಿಸ್ ಎಕ್ಸ್ಟ್ರಾಕ್ಟ್ ಫ್ರಮ್ ಒಲಿವರ್ ಟ್ವಿಸ್ಟ್ ಟೆಲ್ಸ್ ಅಸ್ ಹೌ ಒಲಿವರ್ ವಾಸ್ ಫೋರ್ಸ್ಡ್ ಔಟ್ ಆಫ್ ದ ಪೂವರ್ ಹೌಸ್. ಅವನನ್ನು ಆ ಬಡ ಮನೆಯಿಂದ ಹೇಗೆ ಹೊರಹಾಕಲಾಯಿತು ಅನ್ನೋದನ್ನು, ಆಲಿವರ್ ಟ್ವಿಸ್ಟನ್ನು ಹೇಗೆ ಹೊರಹಾಕಲಾಯಿತು ಅನ್ನೋದನ್ನು ಈ ಪಾಠದಲ್ಲಿ ನಾವು ನೋಡೋಣ. ಒಲಿವರ್ ವಾಸ್ ಬಾರ್ನ್ ಇನ್ ದ ಪೂವರ್ ಹೌಸ್ ಆಫ್ ಎ ಲಿಟಲ್ ಕಂಟ್ರಿ ಟೌನ್ ಆನ್ ಎ ಕೋಲ್ಡ್ ಬ್ಲ್ಯಾಕ್ ನೈಟ್ ಇನ್ ದ ವಿಂಟರ್ ಆಫ್ 1837. ಆಲಿವರ್ ಅನ್ನುವನು ಒಂದು ಬಡ ಮನೆತನದಲ್ಲಿ ಹುಟ್ಟಿದ. ಎ ಲಿಟಲ್ ಕಂಟ್ರಿ ಟೌನ್, ಒಂದು ಸಣ್ಣ ಪಟ್ಟಣದ ಬಡ ಕುಟುಂಬದಲ್ಲಿ ಹುಟ್ಟಿದ. ಆವಾಗ ವಾತಾವರಣ ಎಂಥದಿತ್ತು ಅನ್ನೋದು, ಕೋಲ್ಡ್ ಬ್ಲ್ಯಾಕ್ ನೈಟ್ ಇನ್ ದ ವಿಂಟರ್ ಆಫ್ 1837, ಒಂದು ತಣ್ಣನೆಯ ಕತ್ತಲ ರಾತ್ರಿಯಲ್ಲಿ, ಚಳಿಗಾಲದ ತಣ್ಣನೆಯ ಕತ್ತಲೆಯ ರಾತ್ರಿಯಲ್ಲಿ 1837ರಲ್ಲಿ ಆಲಿವರ್ ಹುಟ್ಟಿದನು ಅಂತ. ದ ಬರ್ತ್ ವಾಸ್ ಅಟೆಂಡೆಡ್ ಬೈ ಎ ಡಾಕ್ಟರ್ ಹೂ ವಾಸ್ ಹೇಸ್ಟಿಲಿ ಕಾಲ್ಡ್ ಫಾರ್ ದ ಪರ್ಪಸ್ ಆ್ಯಂಡ್ ಬೈ ಎನ್ ಓಲ್ಡ್ ಪಾಪರ್ ವುಮನ್ ಹೂ ವಾಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಸಚ್ ಮ್ಯಾಟರ್ಸ್. ಅವನ ಜನನ ಹೇಗಾಯಿತು ಅಂತಂದರೆ, ಒಬ್ಬ ವೈದ್ಯ, ತುಂಬ ಅವಸರದಲ್ಲಿದ್ದಂಥ ವೈದ್ಯ ಬಂದು ಆ ಉದ್ದೇಶವನ್ನು ಮಾಡಿದ, ಮತ್ತು ಒಬ್ಬ ಬಡ ಪಾಪರ್ ಅಂತಂದ್ರೆ ಪೂವರ್ ವುಮನ್ ಅಂದರೆ ಪೂವರ್ ವುಮನ್, ಒಬ್ಬ ಬಡ ಮಹಿಳೆ, ಇಂಥದ್ರಲ್ಲಿ ನುರಿತಂಥ ಮಹಿಳೆ ಈ ಕೆಲಸವನ್ನು ಮಾಡಿದಳು ಅಂತ. ದ ಮದರ್ ಡೈಡ್ ಆಲ್ಮೋಸ್ಟ್ ಆ್ಯಸ್ ಸೂನ್ ಆ್ಯಸ್ ದ ಬೇಬಿ ಟುಕ್ ಹಿಸ್ ಫಸ್ಟ್ ಬ್ರೆತ್. ಇಲ್ಲಿ ನೋಡಿ, ದ ಮದರ್ ಡೈಡ್, ತಾಯಿ ತಕ್ಷಣ, ಆ ಮಗು ಹುಟ್ಟಿದ ತಕ್ಷಣ ತನ್ನ ಕೊನೆಯುಸಿರನ್ನು ಎಳೆದಳು ಅಂತ. ಈ ಮಗು ತನ್ನ ಮೊದಲ ಉಸಿರನ್ನು ಎಳೆಯುವುದರೊಂದಿಗೆ ತಾಯಿ ತನ್ನ ಕೊನೆಯ ಉಸಿರನ್ನು ಎಳೆದಳು ಅಂತಂದರೆ ಸತ್ತು ಹೋದ್ಲು ಅಂತ. ಬೇಬಿ ಟುಕ್ ಇಸ್ ಫಸ್ಟ್ ಬ್ರೆತ್ ಆ್ಯಂಡ್ ದ ಮದರ್ ಡೈಡ್ ಆಲ್ಮೋಸ್ಟ್ ಆ್ಯಸ್ ಸೂನ್ ಆ್ಯಸ್ ಅಂತ ಕೊಟ್ಟಿದ್ದಾರೆ. ಶಿ ವಾಸ್ ಎ ಯಂಗ್ ಗುಡ್ ಲುಕಿಂಗ್ ವುಮನ್. ಅವಳು ಅತ್ಯಂತ ಗುಡ್ ಲುಕಿಂಗ್, ಸುಂದರವಾದ ತರುಣಿಯಾಗಿದ್ಲು. ಹೂ ಹ್ಯಾಡ್ ಬೀನ್ ಫೌಂಡ್ ಲೈಯಿಂಗ್ ಇನ್ ದ ಸ್ಟ್ರೀಟ್. ಅವಳು ಪಾಪ ಬಡವಿ, ಆ ಬೀದಿಯಲ್ಲಿ ಅವಳು ಇರುವುದನ್ನು, ಮಲಗಿಕೊಂಡಿರುವುದನ್ನು ನಾವು ನೋಡ್ಬೋದು ಅಂತ. ಅಂಥ ಬಡ ಹೆಣ್ಣುಮಗಳು. ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಶಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟೆನ್ಸ್ ಬಿಫೋರ್ ಶಿ ಡೈಡ್. ಇದರಲ್ಲಿ ಏನು ಸ್ಪಷ್ಟವಾಗಿ ಗೊತ್ತಾಗ್ತದಂದರೆ, ಅವಳು ತನ್ನ ಹೆರಿಗೆ ಆಗೋಕ್ಕಿಂತ ಮುಂಚೆ ಸ್ವಲ್ಪ ದೂರ ನಡೆದುಕೊಂಡು ಬಂದಿದ್ದು ಅಂತ. ಅಂದರೆ ಕಷ್ಟದ ಹೆರಿಗೆ ಸಮಯದಲ್ಲೂ ಕೂಡ ಅವಳು ನಡೆದುಕೊಂಡು ಬಂದಿದ್ಲು ಅಂತ, ಪಾಪ ಬಡ ಹೆಣ್ಣು ಮಗಳು ಅಂತ. ಹರ್ ಶೂಸ್ ಹ್ಯಾಡ್ ಬೀನ್ ಟಾರ್ನ್ ಟು ಪೀಸಸ್. ಅವಳ ಶೂಸ್ ಅಂದರೆ ಏನೇ ಬೂಟುಗಳು ಹರಿದು ಹೋಗಿದ್ವು ಅಂತ. ಅವಳ ಪಾದರಕ್ಷೆಗಳು ಹರಿದು ಪೀಸ್ ಆಗಿದ್ದವು, ತುಂಡು ತುಂಡಾಗಿದ್ದವು. ವೇರ್ ಶಿ ಹ್ಯಾಡ್ ಕಮ್ ಫ್ರಮ್ ಆರ್ ವೇರ್ ಶಿ ಹ್ಯಾಡ್ ಬೀನ್ ಗೋಯಿಂಗ್ ನೋ ಬಡಿ ನೋ. ಅವಳು ಎಲ್ಲಿಂದ ಬಂದ್ಲು ಮತ್ತು ಎಲ್ಲಿ ಹೊರಟಿದ್ಲು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ದ ಬೇಬಿ ಕ್ರೈಡ್ ಲೌಡ್ಲಿ. ಆ ಮಗು ಜೋರಾಗಿ ಅತ್ತಿತು. ಇಫ್ ಯು ಕುಡ್ ಹ್ಯಾವ್ ನೋನ್ ದ್ಯಾಟ್ ಹಿ ವಾಸ್ ನವ್ ಎನ್ ಆರ್ಫನ್ ಆಫ್ ಎ ಪೂವರ್ ಹೌಸ್, ಇಟ್ ಈಸ್ ಲೈಕ್ಲಿ ದ್ಯಾಟ್ ಹಿ ವುಡ್ ಹ್ಯಾವ್ ಕ್ರೈಡ್ ಸ್ಟಿಲ್ ಲೌಡರ್. ಇಲ್ಲಿ ಲೇಖಕರು ಏನು ಹೇಳ್ತಾರೆ ನೋಡಿ. ಬೇಬಿ ಕ್ರೈಡ್ ಲೌಡ್ಲಿ, ಆ ಮಗು ಜೋರಾಗಿ ಅತ್ತಿತು. ಒಂದು ವೇಳೆ ಆ ಮಗುವಿಗೆ ತಾನು ಒಬ್ಬ ಅನಾಥ ಅಥವಾ ತಬ್ಬಲಿ ಆದೆ, ಅಂದರೆ ಹುಟ್ಟಿದ ತಕ್ಷಣ ತಾಯಿ ಸತ್ತೋದ್ಲು, ಆದ ಕಾರಣ ಮಗುವಿಗೆ ತಾನೊಬ್ಬ ಅನಾಥ, ತಬ್ಬಲಿ, ಈ ಬಡ ಮನೆಯಲ್ಲಿ
ಹುಟ್ಟಿದ್ದೇನೆ ಅಂತ ಒಂದು ವೇಳೆ ಗೊತ್ತಾಗಿದ್ದರೆ ಇನ್ನೂ ಜೋರಾಗಿ ಅಳ್ತಾ ಇತ್ತೇನೋ ಆ ಮಗು ಅಂತ ಇಲ್ಲಿ ಲೇಖಕರು ಸೂಚ್ಯವಾಗಿ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ದೇ ಕಾಲ್ಡ್ ಹಿಮ್ ಆಲಿವರ್ ಟ್ವಿಸ್ಟ್, ಎ ನೇಮ್ ಇನ್ವೆಂಟೆಡ್ ಬೈ ಮಿಸ್ಟರ್ ಬಂಬಲ್ ದ ಟೌನ್ ಬೀಡಲ್ ಬಿಕಾಸ್ ಹಿ ಕುಡ್ ನಾಟ್ ಥಿಂಕ್ ಆಫ್ ಎನಿ ಅದರ್. ಅವನಿಗೆ, ಆ ಮಗುವಿಗೆ ಆಲಿವರ್ ಟ್ವಿಸ್ಟ್ ಅಂತ ಯಾರು ನಾಮಕರಣ ಮಾಡಿದರೆ ಅಂದರೆ, ಎ ನೇಮ್ ಇನ್ವೆಂಟೆಡ್, ಯಾರು ಈ ಹೆಸರನ್ನು ಸಂಶೋಧನೆ ಮಾಡಿದರೆ ಅಂದರೆ ಮಿಸ್ಟರ್ ಬಂಬಲ್ ಅಂತ. ಮಿಸ್ಟರ್ ಬಂಬಲ್ ಯಾರು? ದ ಟೌನ್ ಬೀಡಲ್, ಆ ಪಟ್ಟಣದ ಅಧಿಕಾರಿ. ಬೀಡಲ್ ಅಂತಂದರೆ ಏನ್ ಆಫೀಸರ್, ಆ ಪಟ್ಟಣದಲ್ಲಿರುವಂಥ ಅಧಿಕಾರಿ. ಅವನು ಹೆಸರು ಮಿಸ್ಟರ್ ಬಂಬಲ್. ಬಿಕಾಸ್ ಹಿ ಕುಡ್ ನಾಟ್ ಥಿಂಕ್ ಆಫ್ ಎನಿ ಅದರ್, ಬೇರೆ ಏನು ಅವನಿಗೆ ಹೊಳೆಯಲಿಲ್ಲ ಆಗಿನ ಟೈಮ್ಗೆ, ಅದಕ್ಕೆ ಅವನು ಆಲಿವರ್ ಟ್ವಿಸ್ಟ್ ಅಂತ ಅವನಿಗೆ ಹೆಸರಿಟ್ಟ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಮಿಸ್ಟರ್ ಬಂಬಲ್ ಹ್ಯಾಡ್ ಫುಲ್ ಅಥಾರಿಟಿ ಓವರ್ ದ ಪೀಪಲ್ ಆಫ್ ದ ಪುವರ್ ಹೌಸ್, ಆ ಮನೆಯ ಜನರ ಮೇಲೆ ಪೂರ್ಣ ಪ್ರಭುತ್ವ ಅಥವಾ ತನ್ನ ಒಂದು ಆಳ್ವಿಕೆಯನ್ನು ಹೊಂದಿದ್ದ ಅಂತ ಈ ಮಿಸ್ಟರ್ ಬಂಬಲ್ ಅನ್ನೋನು. ಈ ಥಾಟ್ ಹಿಮ್ಸೆಲ್ಫ್ ಎ ವೆರಿ ಗ್ರೇಟ್ ಮ್ಯಾನ್ ಇಂಡೀಡ್, ಅವನು ತನ್ನಷ್ಟಕ್ಕೆ ತಾನೇ ಒಬ್ಬ ದೊಡ್ಡ ಮನುಷ್ಯ ತಾನು ಅಂತ ಅಂದ್ಕೊಂಡಿದ್ದ ಅಂತ. ನಿಜಕ್ಕೂ ಇಂಡೀಡ್ ಅಂದರೆ ವೆರಿ ಗ್ರೇಟ್ ಮ್ಯಾನ್ ಇಂಡೀಡ್ ಅಂದರೆ ನಿಜಕ್ಕೂ ತಾನೊಂದು ದೊಡ್ಡ ಮನುಷ್ಯ ಅಂತ ಅಂದ್ಕೊಂಡಿದ್ದ. ಆದರೆ ನಿಜವಾಗಿ ಅವನೇನು ಒಳ್ಳೆಯವನಾಗಿರಲಿಲ್ಲ. ಇಲ್ಲಿ ಮುಂದೆ ಹೇಳ್ತಾರೆ ನೋಡಿ ಲೇಖಕರು. ಈ ಸ್ಟಾರ್ವ್ಡ್ ಆ್ಯಂಡ್ ಇಲ್ ಟ್ರೀಟೆಡ್ ದ ಚಿಲ್ಡ್ರನ್ ಅಂಡರ್ ಹಿಸ್ ಕೇರ್, ಅವನು ತನ್ನ ಪಾಲನೆಯಲ್ಲಿರುವ ಮಕ್ಕಳನ್ನು ಸ್ಟಾರ್ವ್ಡ್, ಅವರಿಗೆ ಹಸಿವಿನಿಂದ ಅವರು ನರಳುವಂತೆ ಮಾಡ್ತಾ ಇದ್ದ, ಮತ್ತು ಇಲ್ ಟ್ರೀಟೆಡ್, ಅವ್ರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ತಾ ಇದ್ದ ಅಂತ ಈ ಬಂಬಲ್ ಅನ್ನೋನು. ತುಂಬ ಕ್ರೂರಿಯಾಗಿದ್ದ. ಆಲಿವರ್ಸ್ 9th ಬರ್ತ್ಡೇ ಫಾಂಡ್ ಹಿಮ್ ಎ ಪೇಲ್ ಥಿನ್ ಚೈಲ್ಡ್ ಹೂ ಹ್ಯಾಡ್ ಹಾರ್ಡ್ಲಿ ನೋನ್ ಎ ಕೈಂಡ್ ವರ್ಡ್ ಆರ್ ಮೆಟ್ ವಿತ್ ಎ ಕೈಂಡ್ಲಿ ಲುಕ್. ಹೀಗೆ ಒಲಿವರ್ನ 9th ಬರ್ತ್ಡೇ ಬಂತು, 9ನೇ ಹುಟ್ಟುಹಬ್ಬ ಬಂತು. ಆವಾಗ ಹೇಗಿದ್ದ ಈ ಒಲಿವರ್ ಅಂತಂದರೆ ತುಂಬ ಪೇಲವಾಗಿ, ಅಂದರೆ ಬಿಳಿಚಿಕೊಂಡಂತೆ, ಥಿನ್ ಚೈಲ್ಡ್, ತೆಳ್ಳಗಾಗಿ ಒಂದು ಹುಡುಗ ಇವನು. ಅವನಿಗೆ ಯಾರೂ ಒಂದು ದಯೆಯಿಂದ, ಒಂದು ಕರುಣೆಯಿಂದ ಒಂದು ಮಾತನ್ನು ಕೂಡ ಯಾರು ಹೇಳಿದ್ದು ಈತ ಕೇಳಿಲ್ಲ. ಹೂ ಹ್ಯಾಡ್ ಹಾರ್ಡ್ಲಿ ನೋನ್ ಎ ಕೈಂಡ್ ವರ್ಡ್ ಆರ್ ಮೆಟ್ ವಿತ್ ಎ ಕೈಂಡ್ಲಿ ಲುಕ್, ಒಂದು ದಯೆಯಿಂದ, ಒಂದು ಕರುಣೆಯ ಒಂದು ನೋಟವನ್ನು ಕೂಡ ನೋಡಿಲ್ಲ, ಒಂದು ಮಾತನ್ನು ಕೂಡ ಕೇಳಿಲ್ಲ ಈ ಆಲಿವರ್. ಈಸ್ ಓನ್ಲಿ ಫ್ರೆಂಡ್ಸ್ ವೆರ್ ಇಸ್ ಲಿಟಲ್ ಕಂಪ್ಯಾನಿಯನ್ಸ್ ಇನ್ ಮಿಸ್ರಿ, ಅವನ ಗೆಳೆಯರು ಯಾರಂದರೆ ಅವರು ಅವನಂತವ್ರೆ ಅಂತ. ಈಸ್ ಲಿಟಲ್ ಕಂಪ್ಯಾನಿಯನ್ಸ್ ಇನ್ ಮಿಸ್ರಿ, ಅವರು ಈ ದಯಾಳು ಸ್ಥಿತಿಯಲ್ಲಿರುವಂತಹ, ಈ ದಯಹೀನ ಸ್ಥಿತಿಯಲ್ಲಿರುವಂತಹ, ದಯನೀಯ ಸ್ಥಿತಿಯಲ್ಲಿ ಇರುವಂತಹ ಚಿಕ್ಕ ಮಕ್ಕಳು ಅವನ ಗೆಳೆಯರು ಅಂತ, ಅವನ ಕಂಪ್ಯಾನಿಯನ್ಸ್ ಅಂತ. ಬಟ್ ಇನ್ ದ ಎಂಡ್ ದೇ ಬ್ರಾಟ್ ಹಿಮ್ ಟ್ರಬಲ್, ಕೊನೆಗೆ ಅವರು ಕೂಡ ಅವನಿಗೆ ಒಂದು ತೊಂದರೆಯನ್ನು ತಂದಿಟ್ರು ಅಂತ. ದೇ ಪರ್ಸ್ಯೂಡೆಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್, ಅವರು ಕೊನೆಗೆ ಏನು ಮಾಡಿದರು ಅಂತಂದರೆ ಅವನು ಹೆಚ್ಚಿಗೆ ಕೇಳುವ ಹಾಗೆ ಮಾಡಿದರು ಅಂತ. ಕನ್ವಿನ್ಸ್ಡ್, ಒಪ್ಪುವಂತೆ ಮಾಡಿದರು. ನೀನು ಹೆಚ್ಚಿಗೆ ಕೇಳಬೇಕು ಅಂತ ಅವನನ್ನು ಒಪ್ಪಿಸಿಬಿಟ್ರು, ಒಪ್ಪುವಂತೆ ಮಾಡಿದರು ಅಂತ. ಯಾರು? ಅವನ ಜೊತೆಗಿರುವಂಥ ಸಹಪಾಠಿಗಳು, ಅವನ ಜೊತೆಗಿರುವಂಥ ಗೆಳೆಯರು. ಇಟ್ ಹ್ಯಾಪನ್ಡ್ ಒನ್ ಈವ್ನಿಂಗ್ ಆ್ಯಟ್ ಸಪ್ಪರ್ ಟೈಮ್, ಇದು ಯಾವಾಗಾಯಿತು ಅನ್ನೋದು ನೋಡಿ. ಇಟ್ ಹ್ಯಾಪನ್ಡ್ ಒನ್ ಈವ್ನಿಂಗ್, ಒಂದು ಸಂಜೆ, ಸಪ್ಪರ್ ಟೈಮ್ ಅಂದರೆ ರಾತ್ರಿ ಊಟದ ಸಮಯದಲ್ಲಿ, ಒಂದು ಸಂಜೆ ಊಟದ ಸಮಯದಲ್ಲಿ ಈ ಘಟನೆ ಸಂಭವಿಸಿತು. ದ ಚಿಲ್ಡ್ರನ್ ವೇರ್ ಫೆಡ್ ಇನ್ ಎ ಲಾರ್ಜ್ ಸ್ಟೋನ್ ಹಾಲ್ ವಿತ್ ಎ ಬಿಗ್ ಮೆಟಲ್ ಬೇಸಿನ್ ಆಟ್ ಒನ್ ಎಂಡ್. ಈ ಮಕ್ಕಳೆಲ್ಲ ಹೇಗೆ ಈ ಮಕ್ಕಳನ್ನು ಉಣಿಸ್ತಿದ್ರು ಅಥವಾ ಊಟಕ್ಕೆ ನೀಡ್ತಾ ಇದ್ರು ಅಂತಂದರೆ, ಒಂದು ದೊಡ್ಡ ಹಾಲಿತ್ತು. ಒಂದು ದೊಡ್ಡ ಹಾಲಿನಲ್ಲಿ ಒಂದು ದೊಡ್ಡದಾದ ಕಬ್ಬಿಣದ ಕಡಾಯಿ, ದೊಡ್ಡ ಪಾತ್ರೆ. ನೀವು ನೋಡಿರಬೇಕು, ಸಮಾರಂಭಗಳಲ್ಲೆಲ್ಲ ದೊಡ್ಡ ಪಾತ್ರೆಗಳಲ್ಲಿ ಆಹಾರವನ್ನು ಇಟ್ಟಿರ್ತಾರೆ. ಅಂಥ ದೊಡ್ಡ ಪಾತ್ರೆಯಲ್ಲಿ ಒಂದು ದೊಡ್ಡ ಆವರಣದ ವರಾಂಡದಲ್ಲಿ ಇವರಿಗೆ ಊಟವನ್ನು ನೀಡ್ತಾ ಇದ್ದರು. ದ ಮಾಸ್ಟರ್ ಸ್ಟುಡ್ ಬೈ ದ ಬೇಸಿನ್, ಆ ಒಡೆಯ ಆ ಬೇಸಿನ ಕಡಾಯಿ ಪಕ್ಕದಲ್ಲಿ ನಿಲ್ತಾ ಇದ್ದ. ಆ್ಯಂಡ್ ಸರ್ವ್ಡ್ ಈಚ್ ಚೈಲ್ಡ್ ವಿತ್ ಎ ಸ್ಮಾಲ್ ಬೌಲ್ ಆಫ್ ವಾಟರಿ ಗ್ರೋಯಲ್. ಅವನು ಏನು ಕೊಡ್ತಾ ಇದ್ದ ಅಂದರೆ, ಪ್ರತಿ ಮಕ್ಕಳಿಗೆ ಸ್ವಲ್ಪ ಕ್ವಾಂಟಿಟಿ, ಅತ್ಯಂತ ಕಡಿಮೆ ಪ್ರಮಾಣದ ವಾಟರಿ ಗ್ರೋಯಲ್, ಒಂದು ತೆಳ್ಳನೆಯ ಒಂದು ದ್ರಾವಣ, ಗಂಜಿ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ, ಗಂಜಿಯನ್ನು ಕೊಡ್ತಾ ಇದ್ದ. ಅದು ಕೂಡ ಸ್ವಲ್ಪ ಕೊಡ್ತಾ ಇದ್ದ. ಒಂದು ಸಣ್ಣ ಪಾತ್ರೆಯಲ್ಲಿ ಗಂಜಿಯನ್ನು ಕೊಡ್ತಾ ಇದ್ದವ, ಸಣ್ಣ ಬಟ್ಲಿನಲ್ಲಿ ಗಂಜಿಯನ್ನು ಕೊಡ್ತಾ ಇದ್ದ. ಬಾಯ್ಸ್ ಜನರಲಿ ಹ್ಯಾವ್ ಎಕ್ಸಲೆಂಟ್ ಅಪಟೈಟ್ಸ್. ಇಲ್ಲಿ ಲೇಖಕರು ಹೇಳ್ತಾರೆ, ಮಕ್ಕಳಿಗೆ ಒಳ್ಳೆಯ ಹಸಿವು ಇರ್ತದಂತೆ. ಎಕ್ಸಲೆಂಟ್ ಅಪಟೈಟ್, ಒಳ್ಳೆಯ, ಅವರು ತಿನ್ನಬಲ್ಲರು. ಯಾರಾದರೂ ಚೆನ್ನಾಗಿ ಊಟ ಮಾಡಿದರೆ, ಊಟಕ್ಕೆ ಹಾಕಿದರೆ ಒಳ್ಳೆಯದಾಗಿ ಚೆನ್ನಾಗಿ ಅವರು ಊಟ ಮಾಡಬಲ್ಲರು ಅಂತ. ಅಂದರೆ ಬೆಳೆಯುವ ಮಕ್ಕಳಿಗೆ ಒಳ್ಳೆಯ ಅಪಟೈಟ್ ಇರ್ತದೆ, ಹಸಿವು ಇರ್ತದೆ. ಆಲಿವರ್ ಆ್ಯಂಡ್ ಹಿಸ್ ಕಂಪ್ಯಾನಿಯನ್ಸ್ ವೇರ್ ಆಲ್ವೇಸ್ ಹಂಗ್ರಿ ಆ್ಯಂಡ್ ನೆವರ್ ಗಿವನ್ ಇನಫ್ ಟು ಈಟ್. ಇಲ್ಲಿ ನೋಡಿ, ಒಲಿವರ್ ಮತ್ತು ಅವನ ಸಹಪಾಠಿಗಳು ಯಾವಾಗಿದ್ರೂ ಹಸಿವಿನಿಂದ ನರಳ್ತಾ ಇದ್ದರು. ಅವರಿಗೆ ನೆವರ್ ಗಿವನ್ ಇನಫ್ ಟು ಈಟ್, ಯಾವಾಗಲೂ ಅವ್ರಿಗೆ
ಸಾಕಷ್ಟು ಊಟಕ್ಕೆ ಕೊಡ್ತಾ ಇರಲಿಲ್ಲ ಅಂತ. That evening, one of the bigger boys stated quite clearly that unless he had an extra bowl of gruel, he would most certainly eat the boy who slept next to him. ಅದರಲ್ಲಿ ಆ ಒಂದು ಸಂಜೆ ಒನ್ ಆಫ್ ದ ಬಿಗ್ಗರ್ ಬಾಯ್, ಆ ಮಕ್ಕಳಲ್ಲೇ ಸ್ವಲ್ಪ ದೊಡ್ಡವನಾದ ಹುಡುಗ ಹೇಳಿದ, ಸ್ಟೇಟೆಡ್ ಕ್ವೈಟ್ ಕ್ಲಿಯರ್ಲಿ, ಸ್ವಲ್ಪ ಸ್ಪಷ್ಟವಾಗಿ ಹೇಳಿದ ಅವನು, ಅನ್ಲೆಸ್ ಹ್ಯಾಡ್ ಎನ್ ಎಕ್ಸ್ಟ್ರಾ ಬೌಲ್ ಆಫ್ ಗ್ರೋಯಲ್, ಸ್ವಲ್ಪ ಹೆಚ್ಚಿಗೆ ಇನ್ನೂ ಒಂದು ಹೆಚ್ಚಿನ ಪಾತ್ರೆಯಷ್ಟು ಆ ಗಂಜಿ ನನಗೆ ಸಿಗಲಿಲ್ಲ ಅಂದರೆ, ಹಿ ವುಡ್ ಆಲ್ಮೋಸ್ಟ್ ಸರ್ಟನ್ಲಿ ಈಟ್ ದ ಬಾಯ್, ನಾನು ಖಂಡಿತ ನನ್ನ ಪಕ್ಕದಲ್ಲಿ, ಈಟ್ ದ ಬಾಯ್ ಹೂ ಸ್ಲೆಪ್ಟ್ ನೆಕ್ಸ್ಟ್ ಟು ಹಿಮ್, ನನ್ನ ಪಕ್ಕದಲ್ಲಿರುವ ಹುಡುಗನನ್ನು ತಿಂದು ಹಾಕ್ತೀನಿ ಅಂತ. ಅಂದರೆ ಅಷ್ಟೊಂದು ಹಸಿವು ನನಗಿದೆ ಅಂತ ಆ ದೊಡ್ಡ ಹುಡುಗ ಹೇಳಿದ. ಒಂದು ವೇಳೆ ಈ ಸಂಜೆ ನನಗೆ ಹೆಚ್ಚಿನ ಪ್ರಮಾಣದಲ್ಲಿ ಗಂಜಿ ಸಿಗಲಿಲ್ಲ ಅಂದರೆ ನಾನು ಪಕ್ಕದಲ್ಲಿರುವಂಥ ಹುಡುಗನನ್ನು ತಿಂದು ಹಾಕ್ತೀನಿ ಅಂತ. ಹಿ ಹ್ಯಾಡ್ ಎ ವೈಲ್ಡ್ ಆ್ಯಂಡ್ ಹಂಗ್ರಿ ಆಯ್, ಅವನ ಕಣ್ಣುಗಳಲ್ಲಿ ಅಷ್ಟೊಂದು ಹಸಿವು ಹಾಗೂ ಒರಟುತನ, ಒಂದು ಕಾಡು ಪ್ರಾಣಿಯ ಥರ ಒರಟುತನ ಅವನಲ್ಲಿ ಮತ್ತು ಅವನ ಕಣ್ಣಿನಲ್ಲಿ ಅಷ್ಟೊಂದು ಹಸಿವು ಕಾಣ್ತಾ ಇತ್ತು. ಸೊ ದ ಸ್ಮಾಲರ್ ಬಾಯ್ಸ್ ಬಿಲೀವ್ಡ್ ಹಿಮ್, ಹೀಗಾಗಿ ಆ ಸಣ್ಣ ಮಕ್ಕಳು ನಂಬಿದರು. ಎ ಕೌನ್ಸಿಲ್ ವಾಸ್ ಹೆಲ್ಡ್, ಒಂದು ಸಭೆ ನಡೆಯಿತು ಅವರಲ್ಲಿ. ಆಲಿವರ್ ಟ್ವಿಸ್ಟ್ ವಾಸ್ ಅಪಾಯಿಂಟೆಡ್ ಟು ವಾಕ್ ಅಪ್ ಟು ದ ಮಾಸ್ಟರ್ ಆಫ್ಟರ್ ಸಪರ್ ಆ್ಯಂಡ್ ಟು ಆಸ್ಕ್ ಫಾರ್ ಮೋರ್. ಕೊನೆಗೆ ಆಲಿವರ್ ಟ್ವಿಸ್ಟ್ನನ್ನು ರಾತ್ರಿ ಊಟದ ನಂತರ, ಆ ಸಪರ್ ಆದ ನಂತರ ಆ ಒಡೆಯನನ್ನು ಹೋಗಿ ಹೆಚ್ಚಿಗೆ ಕೊಡು ಅಂತ ಕೇಳಲಿಕ್ಕೆ ಆಲಿವರ್ ಟ್ವಿಸ್ಟ್ನನ್ನು ನೇಮಕ ಮಾಡಿದರು. ದ ಗ್ರೂಯಲ್ ವಾಸ್ ಸರ್ವ್ಡ್ ಔಟ್, ಆ ಒಂದು ಲಿಕ್ವಿಡ್ ಗಂಜಿ ಕೊಡಲಾಯಿತು. ಆ್ಯಂಡ್ ವಾಸ್ ಕ್ವಿಕ್ಲಿ ಸ್ಯಾಲೋಡ್, ಎಲ್ಲರೂ ಸ್ವಲ್ಪ ಸ್ವಲ್ಪ ಕೊಡ್ತಾಯಿದ್ರು, ಎಲ್ಲರೂ ಅದನ್ನು ಬೇಗ ತಿಂದುಬಿಟ್ರು ಅಂತ ನುಂಗಿ ಹಾಕಿದರು. ದ ಬಾಯ್ಸ್ ವಿಸ್ಪರ್ಡ್ ಅಮಾಂಗ್ ದೆಮ್ಸೆಲ್ಸ್ ಆ್ಯಂಡ್ ಫೋರ್ಸ್ಡ್ ಆಲಿವರ್ ಟು ಗೋ, ಆ ಹುಡುಗರು ತಮ್ಮಲ್ಲೇ ಪಿಸು ಪಿಸು ಮಾತಾಡಲಿಕ್ಕೆ ಚಾಲು ಮಾಡಿದರು. ವಿಸ್ಪರ್ಡ್ ಅಮಾಂಗ್ ದೆಮ್ಸೆಲ್ಸ್ ಆ್ಯಂಡ್ ಫೋರ್ಸ್ಡ್ ಆಲಿವರ್ ಟು ಗೋ, ಆಲಿವರ್ಗೆ ನೀವು ಹೋಗು ಅಂತ, ಹೆಚ್ಚಿಗೆ ಕೇಳಲಿಕ್ಕೆ ಹೋಗು ಅಂತ ಆಲಿವರ್ಗೆ ಹೇಳ್ತಾ ಇದ್ರು. ಹಿ ಅಡ್ವಾನ್ಸ್ ಟು ದ ಮಾಸ್ಟರ್, ಕೊನೆಗೆ ಅವ ಆ ಒಡೆಯನ ಹತ್ತಿರ ಹೋದ. ಬೌಲ್ ಇನ್ ಹ್ಯಾಂಡ್ ಆ್ಯಂಡ್ ಸೈಡ್, ಆ ಪಾತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡು ಹೋದ ಮತ್ತು ಹೇಳಿದ, ಇನ್ ಎ ಲಿಟಲ್ ಫ್ರೈಟನ್ಡ್ ವಾಯ್ಸ್, ಸ್ವಲ್ಪ ಹೆದರಿಕೆಯ ಧ್ವನಿಯಲ್ಲಿ ಹೇಳಿದ, ಪ್ಲೀಸ್ ಸರ್, ಐ ವಾಂಟ್ ಸಮ್ ಮೋರ್, ದಯವಿಟ್ಟು ಸ್ವಾಮಿ ನನಗೆ ಇನ್ನೊಂದಿಷ್ಟು ಕೊಡ್ರಿ, ಐ ವಾಂಟ್ ಸಮ್ ಮೋರ್, ನನಗೆ ಇನ್ನೊಂದಿಷ್ಟು ನೀಡಿ ಅಂತ ಕೇಳಿದ. ದ ಮಾಸ್ಟರ್ ವಾಸ್ ಎ ಫ್ಯಾಟ್ ಹೆಲ್ದಿ ಮ್ಯಾನ್, ಆ ಒಡೆಯ ತುಂಬ ದಪ್ಪನಾದ ಆರೋಗ್ಯಕರವಾದ ಮನುಷ್ಯ. ಬಟ್ ಈ ಟರ್ನ್ಡ್ ವೆರಿ ಪೇಲ್ ಎಟ್ ದಿಸ್, ಇವನ ಮಾತನ್ನು ಕೇಳಿ ಅವನು ಒಂಥರ ಬಿಳಿಚಿಕೊಂಡಂಗಾದ, ಪೇಲಾದ. ವಾಟ್ ಹಿ ಸೈಡ್, ಅವನಿಗೆ ಆಶ್ಚರ್ಯ ಅನ್ನಿಸ್ತು, ಅದುವರೆಗೂ ಯಾರೂ ಹಾಗೆ ಕೇಳಿರಲಿಲ್ಲ. ಆದ ಕಾರಣ ಇವನು ಏನು ಅಂತ ಉದ್ಗಾರ ತೆಗೆದ. ಆ್ಯಸ್ ಇಫ್ ಹಿ ಕುಡ್ ನಾಟ್ ಬಿಲೀವ್ ಹೀಸ್ ಇಯರ್ಸ್, ಅವನ ಕಿವಿಯನ್ನೇ ಅವನು ನಂಬದಾದ. ಏನು ನಾ ಕೇಳ್ತಾ ಇದ್ದೀನಿ ಅಂದ್ಕೊಂಡು. ಪ್ಲೀಸ್ ಸರ್, ಐ ವಾಂಟ್ ಸಮ್ ಮೋರ್, ದಯವಿಟ್ಟು ಸರ್ ನನಗೆ ಇನ್ನೊಂದಿಷ್ಟು ಕೊಡ್ರಿ ಸ್ವಾಮಿ, ನನಗೆ ಇನ್ನೊಂದಿಷ್ಟು ನೀಡಿ ಅಂತ ಕೇಳ್ದ, ನನಗಿನ್ನೂ ಅಷ್ಟು ಬೇಕಾಗಿದೆ ಅಂತ ಕೇಳ್ದ. ಈಗ 7th ಪಾಯಿಂಟ್ ನೋಡಿ. ದ ಮಾಸ್ಟರ್ ಏಮ್ಡ್ ಎ ಬ್ಲೋ ಆಟ್ ಹಿಸ್ ಹೆಡ್, ಸೀಸ್ಡ್ ಹಿಮ್ ಬೈ ಹಿಸ್ ಆರ್ಮ್ಸ್ ಆ್ಯಂಡ್ ಶೌಟೆಡ್ ಫಾರ್ ದ ಬೀಡಲ್. ಆವಾಗ ಆ ಒಡೆಯ ಏನು ಮಾಡಿದ, ಇವನ ತಲೆಗೆ ಒಂದು ಏಟನ್ನು ಕೊಟ್ಟು ಇವನನ್ನು ಸೀಸ್ಡ್ ಹಿಮ್ ಅಂದರೆ ಇವನು ವಶಕ್ಕೆ ತೆಗೆದುಕೊಂಡ. ಬೈ ಹಿಸ್ ಆರ್ಮ್ಸ್, ತನ್ನ ತೋಳುಗಳಲ್ಲಿ ಇವನನ್ನು ತನ್ನ ವಶಕ್ಕೆ ತೆಗೆದುಕೊಂಡು, ಶೌಟೆಡ್ ಫಾರ್ ದ ಬೀಡಲ್, ಆ ಅಧಿಕಾರಿಯನ್ನು, ಬೀಡಲ್ ಅಂದರೆ ಹೇಳಿದ್ದೀನಿ ಆಗಲೇ, ಅಧಿಕಾರಿ ಏನೋ ಆಫೀಸರ್, ಅವನನ್ನು ಕರೆದ. ಮಿಸ್ಟರ್ ಬಂಬಲ್ ರಶ್ಡ್ ಇನ್ ಟು ದ ರೂಮ್ ಇನ್ ಗ್ರೇಟ್ ಎಕ್ಸೈಟ್ಮೆಂಟ್. ಆ ಬಂಬಲ್ ಅತ್ಯಂತ ಒಂದು ಉತ್ಸುಕತೆಯಿಂದ, ಒಂದು ಉದ್ರೇಕದಿಂದ ಭಾವೋದ್ವೇಗಕ್ಕೆ ಒಳಗಾದವನ ಹಾಗೆ ಅವನು ಓಡಿ ಬಂದ, ಆ ಕೋಣೆಗೆ ಓಡಿ ಬಂದ. ಆ್ಯಂಡ್ ವಾಸ್ ಫಿಲ್ಡ್ ವಿತ್ ಹಾರರ್ ವೆನ್ ಹಿ ಹರ್ಡ್ ಆಫ್ ಆಲಿವರ್ಸ್ ಕ್ರೈಮ್. ಅವನು ಈ ಆಲಿವರ್ನ ಅಪರಾಧ, ಈ ಹೆಚ್ಚಿಗೆ ಕೊಡುವಂತ ಕೇಳಿದ್ನಲ್ಲ, ಅದೇ ಒಂದು ದೊಡ್ಡ ಅಪರಾಧ. ಇವನ ಅಪರಾಧವನ್ನು ಕೇಳಿ ಇನ್ನಷ್ಟು ಭಯಾನಕವಾಗಿ ವರ್ತಿಸಲು ಪ್ರಾರಂಭ ಮಾಡಿದ. ವಾಸ್ ಫಿಲ್ಡ್ ವಿತ್ ಹಾರರ್ ವೆನ್ ಹಿ ಹರ್ಡ್ ಆಫ್ ಆಲಿವರ್ಸ್ ಕ್ರೈಮ್. ಈ ಆಲಿವರ್ನ ಒಂದು ಅಪರಾಧವನ್ನು ಕೇಳಿದ ಕೂಡ ಇನ್ನೂ ಭಯಂಕರನಾಗಿ ಮಾತಾಡತೊಡಗಿದ. ಆಸ್ಕ್ಡ್ ಫಾರ್ ಮೋರ್, ಹಿ ಎಕ್ಸ್ಕ್ಲೈಮ್ಡ್. ಹೆಚ್ಚಿಗೆ ಕೇಳಿದ್ನ ಇವನು ಅಂತಂದು ಉದ್ಗಾರವನ್ನು ತೆಗೆದ. ಐ ನೆವರ್ ಹರ್ಡ್ ಆಫ್ ಸಚ್ ಎ ಥಿಂಗ್, ನಾನು ಯಾವಾಗೂ ಈ ಥರದ ಮಾತನ್ನು ಕೇಳಿಲ್ಲ ಅಂತ ಅಂದ. ಡಿಪೆಂಡ್ ಆನ್ ಇಟ್, ದಿಸ್ ಮಿಸರೇಬಲ್ ಬಾಯ್ ವಿಲ್ ಬಿ ಹಂಗ್, ಇದರೊಂದಿಗೆ ಇವನನ್ನು ಗಲ್ಲಿಗೇರಿಸಬೇಕು ಅಂತ ಹೇಳಿದ. ಈ ದಯನೀಯ ಪರಿಸ್ಥಿತಿಯಲ್ಲಿರುವ ಈ ಹುಡುಗನನ್ನು ಗಲ್ಲಿಗೇರಿಸ್ಬೋದು ಅಂತ ಅಂದ. ಇವನು ಹೀಗೆ ಕೇಳ್ತಾನೆ ಅಂದರೆ ಈ ಒಂದು ಕಾರಣವನ್ನು ಇಟ್ಟುಕೊಂಡು ಇವನನ್ನು ನಾವು ಗಲ್ಲಿಗೇರಿಸ್ಬೋದು, ಇವನನ್ನು
ಇವನ್ನು ನೇಣು ಹಾಕ್ಬೋದು ಅಂತ ಹೇಳಿದ. ಆ್ಯಸ್ ಎ ಪನಿಷ್ಮೆಂಟ್ ಫಾರ್ ಇಸ್ ಗ್ರೀಡ್ ಆ್ಯಂಡ್ ಬೋಲ್ಡ್ನೆಸ್, ಅವನ ಒಂದು ಧೈರ್ಯತನಕ್ಕೆ, ಅವನ ಆಸೆಗೆ ಈ ಒಂದು ಶಿಕ್ಷೆ ಅಂತ. ಆಲಿವರ್ ವಾಸ್ ಇಮ್ಮಿಡಿಯೇಟ್ಲಿ ಲಾಕ್ಡ್ ಇನ್ ಎ ರೂಮ್ ಟು ಸ್ಪೆಂಡ್ ದ ನೈಟ್ ಅಲೋನ್. ಆಲಿವರ್ನನ್ನು ಒಂದು ಕೋಣೆಯಲ್ಲಿ ರಾತ್ರಿ ಪೂರ್ತಿ ಬಂಧಿಸಲಾಯಿತು, ಲಾಕ್ ಮಾಡಿ ಇಡಲಾಯಿತು. ತಕ್ಷಣ ಆಲಿವರ್ನನ್ನು ಬಂಧಿಸಿ ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್, ಅಂದರೆ ನಸುಕಿನಲ್ಲಿ ಅತಿ ಬೆಳಗಿನ ಜಾವದಲ್ಲಿ ಎ ನೋಟಿಸ್ ವಾಸ್ ಪೇಸ್ಟೆಡ್ ಆನ್ ದ ಔಟ್ಸೈಡ್ ಆಫ್ ದ ಗೇಟ್. ಒಂದು ಎಚ್ಚರಿಕೆ ಸೂಚನೆಯ ಒಂದನ್ನು ಲಗತ್ತಿಸಲಾಗಿತ್ತು. ಎಲ್ಲಿ? ಹೊರಗಿನ ಬಾಗಿಲಿಗೆ, ಗೇಟ್ಗೆ. ಆಫರಿಂಗ್ ಎ ರಿವಾರ್ಡ್ ಆಫ್ ದ 5 pounds ಟು ಎನಿ ಮ್ಯಾನ್ ಆರ್ ವುಮನ್. ಎ ರಿವಾರ್ಡ್ ಆಫ್ 5 pounds, 5 ಪೌಂಡುಗಳ ಬಹುಮಾನ. ಯಾರಿಗೆ? ಟು ಎನಿ ವುಮನ್ ಆರ್ ಮ್ಯಾನ್ ಆರ್ ವುಮನ್, ಗಂಡಸರಾಗಲಿ ಹೆಂಗಸರಾಗಲಿ. ಹೂ ಟೇಕ್ ಆಲಿವರ್ ಟ್ವಿಸ್ಟ್ ಆಫ್ ದ ಹ್ಯಾಂಡ್ಸ್ ಆಫ್ ದ ಪುವರ್ ಹೌಸ್. ಯಾರು ಆಲಿವರ್ ಟ್ವಿಸ್ಟ್ನನ್ನು ಈ ಬಡಮನೆಯಿಂದ ಕರೆದುಕೊಂಡು ಹೋಗ್ತಾರೆ ಅವರಿಗೆ 5 ಪೌಂಡುಗಳ ಬಹುಮಾನ ಎನ್ನುವ ಒಂದು ಸೂಚನೆಯನ್ನು ಹೊತ್ತ ಬರಹವನ್ನು ಗೇಟಿನ ಹೊರಗಡೆ ಲಗತ್ತಿಸಲಾಯಿತು, ನಸುಕಿನಲ್ಲಿ ಅಂಟಿಸಲಾಗಿತ್ತು. ಮುಂದೆ ಏನಾಯಿತು ನೋಡಿ. ಈಗ ಈ ಕಥೆ ನಮಗೆ ಅರ್ಧಮರ್ಧ ಆಯಿತು, ಅದನ್ನು ಮುಂದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಂಕ್ಷಿಪ್ತವಾಗಿ ಏನಾಯಿತು? ದಿಸ್ ಈಸ್ ಹೌ ದ ಸ್ಟೋರಿ ಆಫ್ ಚಾರ್ಲ್ಸ್ ಡಿಕನ್ಸ್ ಆಲಿವರ್ ಟ್ವಿಸ್ಟ್ ಎಂಡೆಡ್. ಕೊನೆಗೆ ಈ ಆಲಿವರ್ ಟ್ವಿಸ್ಟ್ನ ಕಥೆ ಏನಾಯಿತು ಅನ್ನೋದನ್ನು ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಎ ಕಾಫಿನ್ ಮೇಕರ್ ಕೇಮ್ ಟು ನೋ ಅಬೌಟ್ ದ ನೋಟಿಸ್ ಆ್ಯಂಡ್ ಬಾಟ್ ದ ಆರ್ಫನ್ ಬಾಯ್ ಫ್ರಮ್ ದ ಪುವರ್ ಹೌಸ್. ಒಬ್ಬ ಈ ಶವಪೆಟ್ಟಿಗೆಯನ್ನು ಮಾಡುವಂಥವನು ಈ ನೋಟಿಸನ್ನು ನೋಡಿದ, ಈ ಸೂಚನೆಯನ್ನು ನೋಡಿ ಅವನು ಈ ಆರ್ಫನ್ ಅಂದರೆ ಈ ಅನಾಥ ಹುಡುಗನನ್ನು ಆ ಮನೆಯಿಂದ ಕರೆದುಕೊಂಡು ಹೊರಗೆ ಬಂದ. ದೇರ್ ಆಲ್ಸೋ ಹಿ ವಾಸ್ ಟ್ರೀಟೆಡ್ ಕ್ರೂಯಲಿ. ಇಲ್ಲಿ ನೋಡಿ, ಇವನು ಕೂಡ ಈ ಹುಡುಗನನ್ನು ಅತ್ಯಂತ ಕ್ರೂರವಾಗಿ ನಡೆಸಿಕೊಂಡ ಅಂತ. ಇವನು ಏನು ದಯಾಳುವಾಗಿರಲಿಲ್ಲ, ಇವನು ಕೂಡ ತುಂಬ ಕೆಟ್ಟವನಾಗಿದ್ದ. ಸೊ ಈ ರ್ಯಾನ್ ಅವೇ ಟು ಲಂಡನ್. ಇದರಿಂದಾಗಿ ಆಲಿವರ್ ಟ್ವಿಸ್ಟ್ ಲಂಡನ್ಗೆ ಓಡಿ ಹೋದ. ದೇರ್ ಈ ಫೇಸ್ಡ್ ಫರ್ದರ್ ಡಿಫಿಕಲ್ಟೀಸ್. ಅಲ್ಲೂ ಕೂಡ ಇವನು ಅನೇಕ ತೊಂದರೆಗಳನ್ನು ಅನುಭವಿಸಿದ. ಫರ್ದರ್ ಡಿಫಿಕಲ್ಟೀಸ್, ಮತ್ತೆ ಅವನು ತೊಂದರೆಗಳನ್ನು ಎದುರಿಸಿದ. ಹವೆವರ್ ಬೈ ಚಾನ್ಸ್, ಆದರೂ ಏನೋ ಒಂದು ಚಾನ್ಸ್, ಬೈ ಲಕ್ ಅಂತ, ಹಿ ಮೆಟ್ 2 kind ಪೀಪಲ್. ಅವನಿಗೆ 2 ದಯಾಳು ಜನರ ಭೇಟಿಯಾಯಿತು. ಮಿಸ್ಟರ್ ಬ್ರೌನ್ಲಾ ಆ್ಯಂಡ್ ಮಿಸ್ ರೋಜ್ ಮೈಲಿ. ಬ್ರೌನ್ಲಾ ಮತ್ತು ರೋಜ್ ಮೈಲಿ ಅನ್ನುವರು ಭೇಟಿಯಾದರು. ದೀಸ್ ಕೈಂಡ್ ಪೀಪಲ್ ಆಲ್ಸೋ ಡಿಸ್ಕವರ್ಡ್ ದ್ಯಾಟ್ ಹಿ ವಾಸ್ ದೇರ್ ಓನ್ ರಿಲೇಟಿವ್. ಅವರಿಗೆ ಒಂದು ಏನು ಗೊತ್ತಾಯ್ತಂದರೆ ಈ ಆಲಿವರ್ ಟ್ವಿಸ್ಟು ಅವರ ಸಂಬಂಧಿ ಆಗಬೇಕು ಅನ್ನೋದು. ಆ್ಯಂಡ್ ಹ್ಯಾಡ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಹಿಸ್ ಸ್ಟೆಪ್ ಬ್ರದರ್ ಮಿಸ್ಟರ್ ಮಾಂಗ್ಸ್. ಮತ್ತು ಇವನನ್ನು ತಮ್ಮ ಮಲ ಬ್ರದರ್, ಸ್ಟೆಪ್ ಬ್ರದರ್ ಅಂದರೆ ನಮಗೆ ಹೆಂಗೆ ಮಲತಾಯಿ ಅಂತೀವಲ್ಲ, ಸ್ಟೆಪ್ ಬ್ರದರ್ ಅಂತಂದರೆ ಒಂದು ಮಲ ಸಹೋದರ ಮಿಸ್ಟರ್ ಮಾಂಗ್ಸ್, ಅವನಿಂದ ಇವನನ್ನು ಆಲಿವರ್ ಟ್ವಿಸ್ಟನನ್ನು ರಕ್ಷಣೆ ಮಾಡಬೇಕು ಅಂತ ಅವರು ಅಂದ್ಕೊಂಡ್ರು. ಮಿಸ್ಟರ್ ಮಾಂಗ್ಸ್ ಹ್ಯಾಡ್ ಪ್ಲ್ಯಾನ್ ಟು ಟೇಕ್ ಅವೇ ಆಲಿವರ್ ಶೇರ್ ಆಫ್ ಪ್ರಾಪರ್ಟಿ. ಒಂದು ಆಸ್ತಿಯಲ್ಲಿ ಆಲಿವರ್ನ ಭಾಗವನ್ನು ತಾನು ಹೊಡೆಯಬೇಕು ಅಂತ ಈ ಮಾಸ್ಟರ್ ಮಾಂಗ್ಸ್ ಅನ್ನೋನು ಪ್ಲ್ಯಾನ್ ಮಾಡಿದ್ದ, ಯೋಜನೆಯನ್ನು ಹಾಕ್ಕೊಂಡಿದ್ದ. ಅವನು ಇವನ ಆಲಿವರ್ನ ಆಸ್ತಿಯನ್ನು ಕಬಳಿಸಬೇಕೆಂದು ಅವನು ಮಾಂಕ್ ಅನ್ನೋನು ಯೋಜನೆಯನ್ನು ಮಾಡಿಕೊಂಡಿದ್ದ. ಬಟ್ ವಿತ್ ಮಿಸ್ಟರ್ ಬ್ರೌನ್ಲಾಸ್ ಹೆಲ್ಪ್, ಈ ಬ್ರೌನ್ಲಾಸ್ ಸಹಾಯದಿಂದಾಗಿ ಆಲಿವರ್ ಗಾಟ್ ಹಿಸ್ ರೈಟ್ಫುಲ್ ಶೇರ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ಲಿವ್ಡ್ ಹ್ಯಾಪಿಲಿ. ಆಲಿವರ್ಗೆ ಅವನ ಆಸ್ತಿಯಲ್ಲಿ ಸರಿಯಾದ ಒಂದು ಪ್ರಮಾಣ ಸಿಕ್ಕಿತು ಮತ್ತು ಅವನು ಸುಖವಾಗಿ ಜೀವಿಸಿದ ಅನ್ನುವುದ್ರ ಜೊತೆಗೆ ಈ ಕಥೆ ಮುಗಿತದೆ. ಅಂದರೆ ಈ ಆಲಿವರ್ ಟ್ವಿಸ್ಟ್ ತುಂಬ ಜೀವನದಲ್ಲಿ ಕಷ್ಟಪಟ್ಟು ಕೊನೆಗೆ ಅವನಿಗೆ ಆಸ್ತಿ ಸಿಕ್ತು, ಅವನು ಆರಾಮವಾಗಿ ಬದುಕಿದ ಅನ್ನೋದ್ರ ಜೊತೆಗೆ ಲೇಖಕರು ಈ ಕಥೆಯನ್ನು ಮುಗಿಸಿದ್ದಾರೆ. ಇಲ್ಲಿಗೆ ಈ ಪಾಠ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಎನ್ನುವ ಪಾಠ ಮುಕ್ತಾಯವಾಯಿತು. ಮತ್ತು ಮುಂದಿನ ಪಾಠ ಪದ್ಯ ಪ್ರಶ್ನೋತ್ತರಗಳನ್ನೇ ಭೇಟಿಯಾಗೋಣ. ನಾವು ಮಾಡುವ ಕನ್ನಡ, ಇಂಗ್ಲೀಷ್, ಹಿಂದಿ ಪಾಠಗಳನ್ನು ತಪ್ಪದೇ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.